ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಸುಪ್ರಸಿದ್ಧ ಘಾಟಿ ದನಗಳ ಜಾತ್ರೆನಲ್ಲಿದ್ದೀನಿ. ಈಗಾಗಲೇ ಘಾಟಿ ದನಗಳ ಜಾತ್ರೆ ಶುರುವಾಗಿದೆ. ನೋಡ್ತಾ ಇದ್ದೀರಾ, ಜನಸಾಗರನೇ ಹರಿದು ಬರ್ತಾ ಇದೆ ಜಾತ್ರೆಗೆ ಅಂತಲೇ ಹೇಳ್ಬೋದು. ಇವತ್ತು ಮರವೆ ನಾರಾಯಣಪ್ಪ ತಾತ ಅವರ ಹೋರಿಗಳ ಮೆರವಣಿಗೆಯನ್ನು ಇಟ್ಕೊಂಡಿದ್ದಾರೆ. ಮೆರವಣಿಗೆಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಇನ್ನು 9:15. ಸೊ ಇಷ್ಟೊತ್ತಿಗೆ ತುಂಬ ಜನ ಬಂದಿದ್ದಾರೆ. ಇನ್ನು ಮೆರವಣಿಗೆ ಅಷ್ಟೊತ್ತಿಗೆ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆಯಲ್ಲಿದೆ. ಬನ್ನಿ ತಾತನ ಮಾತಾಡ್ಸೋಣ. ತಾತ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಈಗ ಆರಾಮಾಗಿದ್ದೀನಿ. ನಿಮ್ಮ ಮಾತೆಲ್ಲ ಕರೆಕ್ಟಾಗಿ ನಡೆದೈತೆ. 10 ಜೊತೆ ಈಗ ಮೆರವಣಿಗೆ 10:11 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಘಾಟಿ ಜಾತ್ರೆನಲ್ಲಿ 10 ಜೊತೆ ಮೆರವಣಿಗೆ ಮಾಡ್ತಾ ಇದ್ದೀವಿ. 10 ಮಾಡ್ತಾ ಇದ್ದೀನಿ. ಹೆಂಗಿದೆ ತಾತ ತಯಾರಿ ಎಲ್ಲ? ಚೆನ್ನಾಗೈತೆ, ಚೆನ್ನಾಗಿ ಜನ ನನ್ನ ಅಭಿಮಾನಿಗಳು, ನೀನು ಏನು ಹೇಳಿದ್ದು ಆ ಅಭಿಮಾನಿಗಳೆಲ್ಲ ನನ್ನ ಭೇಟಿ ಆಗೋಗ್ಬಿಟ್ರು. ಇದೇ ನನ್ನ ಸರ್ವಸಾಧ್ಯ, ಸಾಕು ನನ್ನ ಕೈಗೆ. ಅವರೇ ನನ್ನ ದೇವರುಗಳು. ತುಂಬಾ ದೂರದಿಂದ ಬಂದಿದ್ದಾರೆ ಬಂದವರು ನಾನು ಅದ್ರ ಕಥೆನೇ ಬೇರೆ ಆಗಿದೆ. ಅದೇ ನನ್ನ ಕೋಟಿ 100 ಕೋಟಿ ಕೊಟ್ಟಂಗಾಗಿದೆ. ಸಾಕು, ಖುಷಿ ಇದೆ. ಈ ಸತ್ಯಂತ ಖುಷಿ ನನಗೆ ಇನ್ನು ಸಿಕ್ಕಲ್ಲ. ಇದೇ ಜೀವನ ಸಾಕು. ನನ್ನ ಅಭಿಮಾನಿಗಳೇ ನನ್ನ ದೇವರುಗಳು, ಅವರೇ ನನ್ನ ಸರ್ವಾಸ್ತ್ರ. ತುಂಬಾ ದೂರದಿಂದ ಬಂದಿದ್ದಾರೆ ತಾತ. ಹೌದು, ಅವರೇ ನನ್ನ ದೇವರುಗಳು, ಅವರೇ ನನ್ನ ಅಭಿಮಾನಿಗಳು. ಬಂದವ್ರೆ, ನೀವೇನು ಹೇಳಿದ್ರು ಅದು ನಡೀತಾ ಐತೆ. ಸೊ ಈಗ ಎಷ್ಟೊತ್ತಿಗೆ ತಾತ ಮೆರವಣಿಗೆ? 11ಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. 11 ಗಂಟೆಗೆ. ಓಕೆ. ಸೊ ಈಗ 11 ಗಂಟೆಗೆ 10 ಜೊತೆ ಹೋರಿಗಳ ಮೆರವಣಿಗೆ. 10 ಜೊತೆ ಎಷ್ಟು ಮಾಲೂನು ಬಂದವೆ. ಸತಿ ನನ್ನ ಮನಸ್ಸಪ್ಪಂತ ಎತ್ತು ತಂದಿದ್ದೀನಿ. ಏನೇನು ದಿಗಲಿಲ್ಲ. ನಿಂತರೆ ನಾನು ಟಾಪ್ ಲೆವೆಲ್. ಸೊ ತುಂಬಾ ಖುಷಿ ಅಂತ ಅನಿಸ್ತದೆ. ತುಂಬಾ ಖುಷಿ ಜನ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ಖುಷಿ ಬೆಳಿಗ್ಗೆ 6:30ಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಿಗ್ಗೆಯಿಂದನೇ ಜನ ಬರ್ತಾರೆ. 6:30ಕ್ಕೆ. ಸೊ ಘಾಟಿ ಜಾತ್ರೆನಲ್ಲಿ ಈಗ 10 ಜೊತೆ ಈಗ 10 ಜೊತೆ ಹೋರಿಗಳನ್ನ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರನ್ನ ಕಟ್ಟಿದಾರೆ ತಾತ? ಇಲ್ಲ. ಈ ತರ ಟಾಪ್ ಹೋರಿಗಳ 10 ಜೊತೆ ಇಲ್ಲ ಅಂತ ಹೇಳು. ಇಲ್ವಾ? ಸೊ ಅಂದ್ರೆ ಈಗ ನೀವೇ 10 ಜೊತೆ ಹೋರಿಗಳನ್ನ ಟಾಪ್ ಲೆವೆಲ್. ಸೊ ಎಲ್ಲ ಹೋರಿಗಳು ಒಂದಕ್ಕಿಂತ ಒಂದು ನೋಡ್ಕೊಂಡಾಗ ಇನ್ನೊಂದು ನೋಡ್ಬಾರ್ದು. ಮತ್ತೊಂದು ಮಗದೊಂದು ನೋಡ್ತಾವ್ರೆ. ಮತ್ತೆ ಮಗದೊಂದು ಎಲ್ಲ ನನ್ನ ಪ್ರೇಮಿಗಳೆಲ್ಲ ಬಂದು ಒಪ್ಪೆವ್ರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ತಾತ? ನನ್ನ ಅಭಿಮಾನಿಗಳೇ ನನ್ನ ದೇವರಷ್ಟೇ, ಇನ್ನೇನು ಹೇಳೋದೇನಿಲ್ಲ. ಅವರೇ ನನ್ನ ಸರ್ವಾಸ್ತ್ರ. ನನ್ನನ್ನು ಬಂದು ನೋಡ್ತಾವ್ರಲ್ಲ, ಅವ್ರಿಗೆ ದೇವರು ಅವ್ರಿಗೆ ತುಂಬ 100 ವರ್ಷ ಅವ್ರಿಗೆ ಆಸೆ ಕೊಟ್ಟು ಅವರು ನನ್ನಂಗೆ ಬೆಳಿಬೇಕು. ಅವರು ಈ ಹಳ್ಳಿ ಕಾರಣಾಗ ಬೆಳೆಸಿದ್ರೆ ಅದ್ರ ಕಥೆನೇ ಬೇರೆ. ಈ ಚಾನೆಲ್ ನೋಡಿದವ್ರಿಗೆ ಅದರ ಸುದ್ದಿನೇ ಬೇರೆ. ಅಂಥ ಚಾನೆಲು ಅಂತ ನನ್ನ ಮೊಮ್ಮಗಳು, ನನ್ನ ದೇವರು, ನನ್ನ ಮಹಾಲಕ್ಷ್ಮಿ, ನನ್ನ ಕೋಟಿಗಳು ಕೊಟ್ಟ ತಾಯಿ ನಮ್ಮಮ್ಮನು. ಸೊ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾರೆ. ತುಂಬಾ ಖುಷಿ. ಇನ್ನು ಎಷ್ಟು ದಿನಗಳ? 26ವರೆಗೂ ಇಲ್ಲಿ ಜನಸೇವೆ ಮಾಡಿಕೊಂಡಿದ್ದೆ. ಸೊ ಹೇಳಿ ತಾತ, ಇನ್ನು ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ 26ವರೆಗೂ ಇರುತ್ತೆ, ಬಂದು ವಿಸಿಟ್ ಮಾಡಿ ಅಂತ ಹೇಳಿ. 26ವರೆಗೂ ಜನ ಸೇರ್ತಾರೆ ಬಿಡಿ. 26ವರೆಗೂ ನಾನು ಇಲ್ಲಿ ಗ್ಯಾರಂಟಿ ಇರ್ತೀನಿ. ನನ್ನ ನೋಡ್ತಕ್ಕಂಥವರು, ನನ್ನ ಅಭಿಮಾನಿಗಳು, ನನ್ನ ಪ್ರೇಮಿಗಳು ಬಂದು ನನ್ನ ಆಶೀರ್ವಾದ. ಈ ವರ್ಷ ಜಾತ್ರೆ ಹೇಗಿದೆ ತಾತ? ಈ ವರ್ಷ ಎಲ್ಲ ವರ್ಷಕ್ಕಿಂತ ಚೆನ್ನಾಗೈತೆ. ವ್ಯವಸ್ಥೆ ಎಲ್ಲ ಹೇಗಿದೆ ಜಾತ್ರೆನಲ್ಲಿ? ಇವತ್ತು ನನ್ನ ಪ್ರೇಮಿಗಳೇ ನನ್ನ ಜಾತ್ರೆ, ಅವರೇ ನನ್ನ ಸರ್ವಾಸ್ತ್ರ, ನನ್ನ ಅಭಿಮಾನಿಗಳೇ ನನ್ನ ದೇವರು. ಸೊ ತಾತ ಅವ್ರಿಗೆ ಏನು ಅಂತಂದ್ರೆ ಹೋರಿಗಳನ್ನ ಈ ವರ್ಷ ಜಾತ್ರೆನಲ್ಲಿ ಈ ಜಾತ್ರೆ ಎಂದು ಮಾಡಿಲ್ಲ. ನಾವು ಮೆರವಣಿಗೆ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಇತ್ತು. ನನ್ನ ಆಸೆ ನಿರ್ವಹಿಸಿದ್ರು. ಮಾತುಗಳೇ ಬರ್ತಾ ಇಲ್ಲ. ಆಕ್ಚುಲಿ ನನ್ನ ಆಸೆ ನಿರ್ವಹಣೆ ಮಾಡಿದ್ದು ನಮ್ಮ ಮಗುವು. ಸೊ ಅವ್ರಿಗೆ ಮಾತುಗಳೇ ಬರ್ತಾ ಇಲ್ಲ. ಅವ್ರಿಗೆ ಅಭಿಮಾನಿಗಳನ್ನ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ. ಬೆಳಿಗ್ಗೆಯಿಂದನೇ ಬರ್ತಾ ಇದ್ದಾರೆ ಮೆರವಣಿಗೆಗೆ ಸಾಕಷ್ಟು ಜನ. ಆ್ಯಕ್ಚುಲಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊತ್ತಿಗೆ ಇಷ್ಟು ಜನ ಬರ್ತಾರೆ ಅಂತ. ಬಟ್ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ತಾತ ತುಂಬ ಖುಷಿ ಪಡ್ತಿದ್ದಾರೆ ಅಭಿಮಾನಿಗಳನ್ನ ನೋಡಿ. ತುಂಬ ನನಗೆ ಅದೇ ದೇವರು, ಅವರೇ ನನ್ನ ಸರ್ವಾಸ್ತ್ರ. ಇನ್ನೇನು ಹೇಳ್ತೀರಾ ತಾತ? ಇನ್ನೇನಷ್ಟೇ. ನಿಮ್ಮ ಹೋರಿಗಳ ಬಗ್ಗೆ ಏನಾದರೂ ಹೇಳ್ತೀರಾ? ಹೋರಿಗಳ ಬಗ್ಗೆ ಏನಿದೆಯಾ? ಹೋರಿ ನನ್ನ ಮನಸ್ಸು ಬಂದು ಹೋರಿ ತಂದಿದ್ದೀನಿ. ನನ್ನ ಖುಷಿ ಮಾಡ್ತಾ ಬೇರೆ. ನನ್ನ ಜನನೇ ಖುಷಿ ಮಾಡಿ. ನನ್ನ ಹೋರಿಗಳಕ್ಕಿಂತ ನನ್ನ ಅಭಿಮಾನಿಗಳೇ ನನ್ನ ಹೋರಿಗಳು, ನನ್ನ ಅಭಿಮಾನಿಗಳೇ ಸರ್ವಾಸ್ತ್ರ, ಅವರೇ ನನ್ನ ದೇವರುಗಳು. ನನ್ನ ಹೋರಿಗಳಕ್ಕಿಂತ ನನ್ನ ಅಭಿಮಾನಿಗಳು, ಅವರೇ ನನ್ನ ಸರ್ವಾಸ್ತ್ರ. ನನ್ನ ದುಡ್ಡು ಬೇಡ, ಕಾಸು ಬೇಡ, ನನ್ನ ಆಸ್ತಿ ಬೇಡ, ನನ್ನ ಬಿಲ್ಡಿಂಗು ನನ್ನ ಮೇಲೆ ಹಾಕಲ್ಲ. ನನ್ನ ದೇವರುಗಳು ಅವರೇ. ನನ್ನ ಅಭಿಮಾನಿಗಳೇ ನನ್ನ ದೇವರು.
ಅವರೇ ಸರ್ವಾಸ್ತ್ರ, ಅವರೇ ನನ್ನ ಉಸಿರು ಕೊಡ್ತಾ ಇರೋದು. ದೇವರೆಲ್ಲ ನನ್ನ ಅಭಿಮಾನಿಗಳೇ ನನ್ನ ಮೆರವಣಿಗೆ. 4:30-5 ಗಂಟೆ ಘಾಟಿ ದೇವಸ್ಥಾನ ತಗ ಹೋಗಿ ಬರ್ತಾರೆ. ಈಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸ್ಟಡಿ ಮಾಡ್ತಾವ್ರೆ, ಎಲ್ಲ ಹೂವು ಪಬ್ಬ ಹಾಕ್ತಾವ್ರೆ, ತೊಳಿತಾವ್ರೆ. ಎಲ್ಲ ಕೆಲಸದವರು 40 ಜನ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಾವ್ರೆ. ನನ್ನ ಅಭಿಮಾನಿಗಳೇ ತೊಳಿತಾವ್ರೆ. ತಾತ ಮೆರವಣಿಗೆ ತುಂಬಾ ಯಶಸ್ವಿಯಾಗಿ ನಡೀಲಿ. ಸಾಕಷ್ಟು ಅಭಿಮಾನಿಗಳು ಇನ್ನೂ ಬರ್ಲಿ ಬಂದು ಹಾರೈಸ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮೆರವಣಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ತಾತ, ಸಾಕಷ್ಟು ಖುಷಿ ಆಯ್ತು ನಮ್ಮ ವೀಕ್ಷಕರಿಗೂ ಕೂಡ. ನಿಮ್ಮನ್ನ ಘಾಟಿ ಜಾತ್ರೆನಲ್ಲಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ ತಾತ. ಸೊ ನಿಮ್ಮನ್ನ ನೋಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ ನಮ್ಮ ವೀಕ್ಷಕರು ಕೂಡ. ಸಾಕಷ್ಟು ಖುಷಿ ಪಟ್ಟಿರ್ತಾರೆ. 26ರವರೆಗೆ ಎಲ್ಲ ಹೇಳ್ತಾ ಇದ್ದೀನಲ್ಲ. ಬರೀ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದೀವಿ. ತಾತನ ಭೇಟಿಯಾಗಿ ನೋಡ್ಬೇಕಂತ ಒಂದು ಅಪೇಕ್ಷೆ ಇಟ್ಕೊಂಡು ಎಲ್ಲಿಂದ ಬಂದಿದ್ದೀರಾ? ತಾಲೂಕಿನಿಂದ ನಾವು ಬಂದಿದ್ದೀವಿ. ತಾತ ನೋಡೋದಕ್ಕೆ ನೋಡ್ಬೇಕಂತ ನಾವು ಅಪೇಕ್ಷೆ ಪಟ್ಟು ಇಲ್ಲಿಗೆ ಬಂದಿದ್ದೇವೆ. ತಾತ ಎಂತ ಹೋರಿಗಳನ್ನು ಸಾಕಿದ್ದಾನೆ. ವಿಡಿಯೋದಲ್ಲಿ ನೋಡಿದ್ರಾ? ನೋಡಿ ಬಂದ್ರಾ? ನೋಡಿ ತಾತನ ನೋಡ್ಬೇಕಂತ ಅಪೇಕ್ಷೆ ಪಟ್ಟ ನಾವು ಇಲ್ಲಿ ಬಂದಿದ್ದೀವಿ. ಸೊ ಖಂಡಿತ ಖುಷಿ ಆಗುತ್ತೆ. ಆಕ್ಚುಲಿ ಏನಂತಂದ್ರೆ, ಸೊ ವಿಡಿಯೋ ನೋಡಿದ್ದಾದ್ಮೇಲೆ ಸಾಕಷ್ಟು ಜನ ತಾತ ಅವ್ರನ್ನ ನೋಡ್ಬೇಕು ಅಂತ ಉತ್ತರ ಕರ್ನಾಟಕ ಭಾಗದ ಜನ ಸಾಕಷ್ಟು ಜನ ಬಂದಿದ್ದಾರೆ. ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಹೊಸಪೇಟೆಯಿಂದ ಬಂದಿದ್ದೀರಾ. ಸೊ ಹೊಸಪೇಟೆಯಿಂದ ಆಗಿರ್ಬೋದು, ಹೀಗೆ ಸಾಕಷ್ಟು ಜನ ಉತ್ತರ ಕರ್ನಾಟಕ ಭಾಗದ ಜನ ಹೆಚ್ಚು ಪ್ರೀತಿಯಿಂದ ತಾತನ ನೋಡ್ಬೇಕು ಅಂತ ಬಂದಿದ್ದಾರೆ. ಖಂಡಿತ ಖುಷಿ ಕೊಟ್ಟಂತ ವಿಷಯ. ಸೊ ನಮ್ಮ ವಿಡಿಯೋಯಿಂದ ಸೊ ಇಷ್ಟೆಲ್ಲ ಇಷ್ಟಪಟ್ಟು ತಾತ ಅವ್ರನ್ನ ನೋಡ್ಬೇಕು ಅಂತ ಬಂದಿದ್ದೀರಾ. ಸೊ ನಾವು ಮಾಡಿದಂತಹ ಒಂದು ಕೆಲಸ ಕೂಡ ಒಂದು ಸಾರ್ಥಕತೆ ಆಯ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ದೂರದಿಂದ ಬಂದಿರೋದಕ್ಕೆ ಏನ್ ಹೇಳ್ತೀರಾ ತಾತ? ಅವ್ರ ದೇವ್ರು ಕಾಪಾಡಲಿ. ನನ್ನ ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳ್ತಾ ಇದ್ದೀನಿ. ನನಗೆ ದೇವರಿಲ್ಲ, ನನ್ನ ಅಭಿಮಾನಿಗಳೇ ನನ್ನ ದೇವರು. ಅವರೇ ನನ್ನ ಸರ್ವಾಸ್ತ್ರ. ಅವರೇ 100 ಕೋಟಿ ನನ್ಗೆ ಕೊಟ್ಟಂಗಾಗಿದೆ. ಇವತ್ತು ಇನ್ನೂ ನನ್ನ ಕಾಸು ಎಕ್ಕುತ್ತಾ ಇದೆ ಮೇಲಕ್ಕೆ. ಅವರೇ ನನಗೆ ಇಂಜೆಕ್ಷನ್ ಕೊಡ್ತಾವ್ರೆ. ಅವರೇ ನನಗೆ ಸರ್ವಾಸ್ತ್ರ. ಅವರೇ ನನ್ನ ದೇವರುಗಳು. ನೀವು ಹಳ್ಳಿಕಾರ್ಗೆ ಮಾಡಿರುವಂತಹ ಸೇವೆಗೆ ಜನರು ಕೊಡ್ತಾ ಇರುವಂತಹ ಪ್ರೀತಿ ವಿಶ್ವಾಸ ತಾತ. ಹಳ್ಳಿಕಾರ್ಗೋಸ್ಕರ ನಿಮ್ಮ ಜೀವನವನ್ನ ನನ್ನ ಜೀವನ ತ್ಯಾಗ ಮಾಡಿದ್ದೀನಿ. ಹಳ್ಳಿಕಾರ್ಗೆ ತ್ಯಾಗ ಮಾಡಿದ್ದೀನಿ. ಜೀವನವನ್ನ ಮುಡುಪಾಗಿಟ್ಟಿದ್ದೀನಿ. ಸೊ ಈ ಪ್ರೀತಿ ವಿಶ್ವಾಸ ಎಲ್ಲ ಕೂಡ ನೀವು ಮಾಡಿರುವಂತಹ ಸೇವೆಗೆ ಜನ ಕೊಡ್ತಾವ್ರೆ. ನನಗೆ ದುಡ್ಡು ಏನು ಬೇಕಿಲ್ಲ. ನಡೀಲಿ. ನಿಮ್ಮ ಆರೋಗ್ಯ ಇದೇ ರೀತಿ ಮುಂದುವರಿಲಿ. ನಿಮ್ಮ ಆರೋಗ್ಯ ಆಯುಷು ಕೂಡ ದೇವರು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಇನ್ನೂ ಹೆಚ್ಚು ಕಾಲ ನೀವು ಬದುಕಿ ಇದೇ ರೀತಿ ಹಳ್ಳಿಕಾರ್ಗೆ ಸೇವೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ ತಾತ. ನನ್ನ ಜನ ಆಶೀರ್ವಾದ ಇದ್ರೆ ನಾನು ಇನ್ನೂ ಬದುಕಿರ್ತೀನಿ. ನನ್ನ ಜನನೇ ನನಗೆ ಆಶೀರ್ವಾದ. ನನ್ನ ಅಭಿಮಾನಿಗಳೇ ನನ್ನ ಪ್ರಾಣ. ಅವರೇ ನನ್ನ ಸರ್ವಾಸ್ತ್ರ. ಸೊ ಖಂಡಿತ ಖುಷಿ ಆಯ್ತು ತಾತ. ನೋಡಿದ್ರಲ್ಲ, ಸೊ ಮರ್ವೇರಣ್ಣಪ್ಪ ತಾತ ಅವರು ತುಂಬಾ ಖುಷಿ ಇದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಈಗ ಇನ್ನೇನು 11 ಗಂಟೆಗೆ ಇವರ ಒಂದು ಹೋರಿಗಳ ಮೆರವಣಿಗೆ ಶುರು ಆಗುತ್ತೆ. ಇಲ್ಲಿಂದ ಹೊರಟು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ಹೋಗಿ ಮತ್ತೆ ರಿಟರ್ನ್ ಬರುತ್ತೆ. 11 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಮೆರವಣಿಗೆ ನಡೆಯುತ್ತೆ. ಸಾಕಷ್ಟು ಜನ ಈಗಾಗಲೇ ಬಂದಿದ್ದಾರೆ. ಸೊ ಒಂಚೂರು ಜಾಗ ಬಿಟ್ಬಿಡಿ.
ಚೌಡಿಕೋಲ್ ಕೊಡ್ಬಿಟ್ಟು ಬರ್ತೀನಿ ಅಲ್ಲಿ ಬಾ ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.